ಇನ್ನು ಯತ್ನಾಳ್ ಅವರ ಉಚ್ಚಾಟನೆಯ ಬಳಿಕ ಬಿಜೆಪಿಯಲ್ಲಿ ಬಣ ಬಡಿದಾಟ ಸ್ವಲ್ಪ ತಣ್ಣಗಾದಂತ ರೀತಿಯಾಗಿ ಕಂಡು ಬರ್ತಾ ಇತ್ತು. ಆದ್ರೆ ಮೊನ್ನೆ ಅಮಿತ್ ಶಾ ರಾಜ್ಯಕ್ಕೆ ಬಂದು ಹೋದಂತ ನಂತರದಲ್ಲಿ ಮತ್ತೆ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಯ್ಕೆ ವಿಚಾರವಾಗಿ ಎಲ್ಲ ಮೊನ್ನೆ ಮಾತುಕತೆ ಎಲ್ಲ ನಡೀತಾ ಇರುವಂತ ಸಂದರ್ಭದಲ್ಲೇ ಈಗೇನು ವಿಜಯೇಂದ್ರ ಅವರನ್ನ ಮುಂದುವರಿಸ್ತಾರಾ ಅಥವಾ ಹೊಸಬ್ರನ್ನ ಅಲ್ಲಿ ಕಳಿಸ್ತಾರಾ ಈ ತರನಾದಂತ ಸಂಗತಿಗಳ ನಡುವೆ ಬಣ ಬಡಿದಾಟ ಇದೀಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅಸಮಾಧಾನಿತ ನಾಯಕರುಗಳು ಇದೀಗ ಮತ್ತೆ ಒಂದ್ ಕಡೆ ಸೇರೋದು, ಈ ಮುಖೇನವಾಗಿ ವಿಜಯೇಂದ್ರ ಅವರನ್ನ ಯಾವುದೇ ಕಾರಣಕ್ಕೂ ಮುಂದುವರಿಸಬಾರ್ದು ಅನ್ನುವಂತ ಒತ್ತಾಯ ಹೈಕಮಾಂಡ್ ಮೇಲೆ ಹೇರುವಂತ ಪ್ರಯತ್ನ ಇದೀಗ ಎಗೈನ್ ಶುರು ಆಗ್ತಾ ಇದೆ. ಹಾಗಾದ್ರೆ ಈ ಬಣ ಬಡಿದಾಟದ 2.0 ಹೇಗೆ ಕಂಡು ಬರ್ತಾ ಇದೆ ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು. ಬಿವೈ ವಿಜಯೇಂದ್ರ ವಿರುದ್ಧ ಮತ್ತೆ ಭಿನ್ನರ ಚಟುವಟಿಕೆ ಶುರು. ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟದಿಂದ ಇಳಿಸೋದೇ ನಮ್ಮ ಗುರಿ. ವಿಜಯೇಂದ್ರ ವಿರುದ್ಧ ಕುಮಾರ್ ಬಂಗಾರಪ್ಪ ರೋಷಾವೇಶ. ನೀವು ಹೊಂದಾಣಿಕೆ ರಾಜಕಾರಣವನ್ನ ಮಾಡ್ಕೊಂಡು ಕೈ ಚೆಲ್ಲಿ ಕುತ್ಕೊಂತಾ ಹೋಗ್ಬಿಟ್ರೆ ಹೇಗಾಗುತ್ತೆ? ಹಿಂಗಾದ್ರೆ ಇಲ್ಲಿ ಹಿಂದೂ ಕಾರ್ಯಕರ್ತರು ಸತ್ತವ್ರಿಗೆ ಏನ್ ನ್ಯಾಯ ಕೊಡ್ತೀರಿ ನೀವು? ಕರ್ನಾಟಕ ಬಿಜೆಪಿ ಒಂದು ಕಾಲದಲ್ಲಿ ರಾಜ್ಯದ ಬಲಿಷ್ಠ ಶಕ್ತಿಯಾಗಿದ್ದ ಪಕ್ಷ. ಆದ್ರೆ ಈಗ ಒಳಗಿನ ಭಿನ್ನಮತದಿಂದ ಕಗ್ಗಂಟಾಗಿದೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಕುಟುಂಬದ ಪ್ರಾಬಲ್ಯದ ವಿರುದ್ಧ ಒಂದು ವರ್ಗದ ನಾಯಕರು ತಿರುಗಿ ಬಿದ್ದಿದ್ದಾರೆ. ಬೆಂಗಳೂರಿನ ಬಂಡಾಯ ಸಭೆಗಳಿಂದ ಹಿಡಿದು ವಿಜಯಪುರದ ತೀಕ್ಷ್ಣ ಹೇಳಿಕೆಗಳವರೆಗೂ ಬಿಜೆಪಿ ನಾಯಕತ್ವ ಬದಲಾವಣೆಗೆ ಮತ್ತೆ ಕರೆ ಜೋರಾಗ್ತಿದೆ. ಶಾಸಕ ಯತ್ನಾಳ್ ಉಚ್ಚಾಟನೆ ಬಳಿಕವೂ ತಣ್ಣಗಾಗದ ವಿಜಯೇಂದ್ರ ವಿರೋಧಿ ಬಣ ಮತ್ತೆ ಆಕ್ಟಿವ್ ಆಗಿದೆ. ಮೊನ್ನೆಯಷ್ಟೇ ವಿಜಯೇಂದ್ರ ವಿರೋಧಿ ಬಣದ ನಾಯಕರೊಂದಿಗೆ ಜೋಶಿ, ಕೇಂದ್ರ ಸಚಿವ ವಿ ಸೋಮಣ್ಣ ಸಭೆ ಮಾಡಿರೋದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇದೇ ಹೊತ್ತಿನಲ್ಲಿ ಕುಮಾರ್ ಬಂಗಾರಪ್ಪ ವಿಜಯೇಂದ್ರರನ್ನ ಪಟ್ಟದಿಂದ ಇಳಿಸೋದೇ ನಮ್ಮ ಗುರಿಯಂತ ಶಪಥ ಮಾಡಿದ್ದಾರೆ. ನೀವು ಹೊಂದಾಣಿಕೆ ರಾಜಕಾರಣವನ್ನ ಮಾಡ್ಕೊಂಡು ನೀವು ಎಲ್ಲಾ ಇಶ್ಯೂಸ್ನು ಕೂಡ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅವರು ಕನ್ಫೆಷನ್ ಮಾಡಿರ್ತಕ್ಕಂಥ ಇಶ್ಯೂನ ಬಿಟ್ಟುಬಿಟ್ಟು ನೀವು ಕೈ ಚೆಲ್ಲಿ ಕುತ್ಕೊಳ್ತಾ ಹೋಗ್ಬಿಟ್ರೆ ಹೇಗಾಗುತ್ತೆ? ಹಾಗಾಗಿ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಒಳ ಒಪ್ಪಂದಗಳ ಮತ್ತು ಕೈ ಹಿಡಿದ್ಬಿಟ್ಟು ಕೈ ಎತ್ತಕ್ಕಂಥ ಮತ್ತು ಕೈ ಹಿಡಿದ್ಬಿಟ್ಟು ನಮ್ಮನ್ನು ಎತ್ಕೊಳ್ಳಿ ಇರ್ತಕ್ಕಂಥ ರಾಜಕಾರಣಕ್ಕೆ ನಮ್ಮ ವಿರೋಧ ಇದೆ. ಬಿವೈ ವಿಜಯೇಂದ್ರ ಇರೋ ತನಕ ನಾನು ಬಿಜೆಪಿಗೆ ಹೋಗಲ್ಲ. ಬಿವೈ ವಿಜಯೇಂದ್ರ ವಿರುದ್ಧ ಮತ್ತೆ ಸಿಡಿದೆದ್ದ ಶಾಸಕ ಯತ್ನಾಳ್. ಅದು ಐತಿ, ಮತ್ತೇನ್ ಮಾಡೋದು? ಆ ವಿಜಯೇಂದ್ರನೇ ಮುಂದುವರ್ಸರ್ ನಾವು ಅಲ್ಲೇ ಮಾಡುವ ಅಲ್ಲಿ ಹೋಗಿ. ಸತ್ಯನ ಸರ್? ಸತ್ಯನಾಗಿದೆ ಅವರು ನೀವು ಅವ್ರ ಮೇಲೆ ಅವಲಂಬಿತ ಆಗಿದ್ದು ಅವರು ಇಲ್ಲ. ಬಿಜೆಪಿ ಮ್ಯಾಗ ನಾವು ಅವಲಂಬಿತ ಅದೀವಿ, ನಮ್ಮ ಮ್ಯಾಗ ಅದು ಅವಲಂಬಿತ, ಇದು ಸತ್ಯ. ಆದ್ರೆ ವಿಜಯೇಂದ್ರ ಇದ್ರೆ ನಾವು ಬರೋದಿಲ್ಲ. ಎಸ್ ಸರ್, ಒಂದು ನಿರಾಣಿಯವರು ಮತ್ತೆ ಸೋಮಣ್ಣರ ಹೆಸರನ್ನು ಪ್ರಸ್ತಾಪ ನೋಡ್ರಿ, ಯಾರು ಆಗಲ್ಲ. ನನಗೇನು ಮಾಡೋದು? ನನ್ನ ಸಿದ್ಧಾಂತನೇ ಹಿಂಗೆ. ಅಲ್ಲಿ ಹೋಗಿ ಏನು ಮಾಡೋರದಿರಿ? ಯಡಿಯೂರಪ್ಪನ ಮೊಮ್ಮಗನ ಲಗ್ನದಾಗ ನೋಡೋದಿಲ್ಲ, ಡಿ ಕೆ ಶಿವಕುಮಾರ್ ಎಷ್ಟು ತೆಕ್ಕಿ ಪಡ್ಕೊತಿದ್ರು. ಯಾರವರು? ಸಿದ್ದರಾಮಯ್ಯ, ಜಮೀರ್ ಅಹ್ಮದ್ ಖಾನ್, ಸಂತೋಷ್ ಲಾಡ್ ನೋಡ್ರಿ ಫೋಟೋ, ಸ್ವಲ್ಪ ವಿಡಿಯೋ ನೋಡ್ರಿ, ಎಷ್ಟು ಖುಷಿ ಆಗ್ತದೆ. ಹಿಂಗಾದ್ರೆ ಇಲ್ಲಿ ಹಿಂದೂ ಕಾರ್ಯಕರ್ತರು ಸತ್ತವ್ರಿಗೆ ಏನು ನ್ಯಾಯ ಕೊಡ್ತೀರಿ ನೀವು? ಅಟ್ಟು ನಮ್ಮ ಹಿಂದೂ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಕೊಲೆ ಆಗ್ಲಕ್ಕತ್ತವಲ್ಲ, ನೀವು ಮಾಡುವಂಥ ನಾಟಕೀಯ ಅದು ಎಷ್ಟು ಕೆಟ್ಟ ಬಿಜೆಪಿ ಕಾರ್ಯಕರ್ತರ ಮೇಲೆ ಪರಿಣಾಮ ಆಗ್ತದೆ, ಇದನ್ನ ನಾ ಕೇಳ್ತೇನೆ. ಇತ್ತ ತಮ್ಮ ವಿರೋಧಿ ಬಣದ ತೀವ್ರ ಟೀಕೆಯ ನಡುವೆಯೂ ಯಡಿಯೂರಪ್ಪ ಮತ್ತೆ ಪಕ್ಷ ಸಂಘಟನೆಯ ಅಖಾಡಕ್ಕೆ ಇಳಿದಿದ್ದಾರೆ. ಕಳೆದ 3 ದಿನಗಳಿಂದ ನಿರಂತರವಾಗಿ ಬಿಜೆಪಿ ಕಚೇರಿಗೆ ಭೇಟಿ ನೀಡಿ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಅಷ್ಟೇ ಅಲ್ಲದೆ ಮುಂದಿನ ವಾರದಿಂದ ಜಿಲ್ಲೆಗಳಿಗೂ ಭೇಟಿ ನೀಡಿ ಪಕ್ಷ ಸಂಘಟನೆಗೆ ಯಡಿಯೂರಪ್ಪ ಮುಂದಾಗಿದ್ದಾರೆ. ಹರೀಶ್, ಟಿವಿ9 ಬೆಂಗಳೂರು.